ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಎಂಜಲು ಶೌಚವು ಸಂಜೆಯಂದಿನ ಬೇಡ, ಕುಂಜರನು ವನವ ನೆನೆವಂತೆ ನಿರಂಜನನ ನೀ ಬಿಡದೆ ನೆನೆಯೋ ಸರ್ವಜ್ಞ. ಇದು ಸರ್ವಜ್ಞನ ಒಂದು ಅಪರಿಚಿತ ವಚನ. ಪರಮಾತ್ಮನನ್ನ ಸ್ಮರಿಸೋದು ಹೇಗೆ ಮತ್ತು ಸರ್ವಸಂಗ ಪರಿತ್ಯಾಗಿಯಾದಂಥ ಭಕ್ತ ಅವನಿಗೆ ಯಾವುದೇ ರೀತಿಯ ಮೈಲಿಗೆ ಮುಟ್ಟು ಅಥವಾ ಕೆಟ್ಟ ಕಾಲ, ರಾಹುಕಾಲ, ಗುಳಿಕಾಲ ಅಂತ ಇರಲ್ಲ ಅನ್ನೋದಕ್ಕೆ ಸರ್ವಜ್ಞ ಈ ವಚನ ಹೇಳ್ತಾನೆ. ಶೌಚವು ಎಂಜಲು ಶೌಚವು ಸಂಜೆಯಂದಿನ ಬೇಡ. ಅಂದರೆ ಕೆಲವು ವರ್ಗದಲ್ಲಿ, ಕೆಲವು ಜಾತಿಯಲ್ಲಿ ಬೆಳಗ್ಗೆ ಸ್ನಾನ ಮಾಡಲಾರ್ದೆ ಪೂಜೆ ಮಾಡೋದೇ ಇಲ್ಲ. ಒಳ್ಳೆಯದೇ, ಪೂಜೆಗೆ ಸ್ನಾನ ಬೇಕೇ ಬೇಕು, ಅದರಲ್ಲೇನು ಸಂಶಯ ಇಲ್ಲ. ಆದರೆ ಶರಣರ ವಚನಗಳನ್ನು ವಿಶ್ಲೇಷಣೆ ಮಾಡಿ ನೋಡಿದಾಗ ಸ್ನಾನ ಒಂದು ಪಕ್ಷ ಇಲ್ಲದೇ ಇದ್ರೂ ಅಂಥ ಕಾಲನೂ ಬರ್ಬೋದು ಅಂತ ಗೊತ್ತಿತ್ತೇನೋ ಶರಣರಿಗೆ. ಈಗ ಬಸವಣ್ಣವ್ರು ಒಂದು ವಚನ ಹೇಳ್ತಾರೆ, ಗೊತ್ತಿದೆ ನಿಮಗೆಲ್ಲ. ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ. ಅಲ್ಲಿ ಸ್ನಾನ ಅಂಡರ್ಸ್ಟುಡ್, ಅದು ಬಂದಿಲ್ಲ ಅಂತಂದ್ರೂ ಕೂಡ ಸ್ನಾನ ಮಾಡಬಾರ್ದು ಅಂತೇನಲ್ಲ. ಆದರೆ ಇವತ್ತು ಅಂದರೆ ಈ ಉಡಾಫೆ ಜನರದ್ದು, ನಾಸ್ತಿಕರದ್ದು ಸೋಕಾಲ್ಡ್ ವಿಚಾರವಾದಿಗಳನ್ನು ಬಿಟ್ಬಿಡೋಣ. ಆದರೆ ಬಾಕಿಯವರು ಭಾರತೀಯ ಸಂಸ್ಕೃತಿಯಲ್ಲಿ ಸ್ನಾನಕ್ಕೆ ಬಹಳ ವಿಶೇಷವಾದ ಸ್ಥಾನಮಾನ ಇದೆ. ಆದರೆ ಆ ಸ್ನಾನವೇ ಒಂದು ಬಂಧನ ಆಗಬಾರ್ದು. ಈಗ ಏನು ಪ್ರಯಾಗರಾಜದಲ್ಲಿ ಆಯ್ತಲ್ಲ, ಅದು ಮಹಾಬಂಧನ. 60-65 ಕೋಟಿ ಜನ ಹೋಗಿ ಮುಳುಗಿ ಪವಿತ್ರರಾದ್ವಿ ಅಂತ ಭಾವಿಸಿದ್ರಲ್ಲ. ಕುಂಭಮೇಳ ಬಹಳ ಯಶಸ್ವಿ ಆಯಿತು ಅಂತ ಭಾವಿಸಿದ್ರು. ಆಮೇಲೆ ಅಲ್ಲಿ ತೆಗೆದಿದ್ದ ಕಸ ಆ ನದಿ ಸ್ವಚ್ಛ ಮಾಡೋದು, ಜೊತೆಗೆ ಬೇರೆ ದೇಶಗಳು, ಜಪಾನ್ನಂಥ ಒಂದು ಸಣ್ಣ ದೇಶ, ಅದು ಎಷ್ಟು ಪ್ರಗತಿ ಸಾಧಿಸ್ತು ಮತ್ತು ಬೇರೆಯವ್ರಿಗೆ ಈಡೇ ಆಗಲಿಲ್ಲ. ಅದು ಜೊತೆಗೆ ಪರಮಾಣು ಬಾಂಬ್ ಇದ್ದರೂ ಕೂಡ ಅದು ಮುಂದೆ ಚೇತರಿಸ್ಕೊಂಡು ಅಮೇರಿಕಕ್ಕೆ ಚಾಲೆಂಜ್ ಮಾಡಿತು. ಅಮೇರಿಕ ಜಪಾನ್ಗಿಂತ ಒಂದು 50 ಪಟ್ಟು ದೊಡ್ಡದಿರಬೇಕು, ಒಂದು 50 ಪಟ್ಟು ದೊಡ್ಡದು. ಅಂದರೆ ಜಪಾನ್ನಂತ 50 ರಾಜ್ಯಗಳು ಅದ್ರಾಗಿದ್ದಾವೆ. ಇನ್ನೂ ಎಲ್ಲ ಲೆಕ್ಕ ಹಾಕಿದ್ರೆ, ಕಾಡುಗಳೆಲ್ಲ ಲೆಕ್ಕ ಹಾಕಿದ್ರೆ ಜಪಾನ್ಗಿಂತ ಬಹಳ ದೊಡ್ಡದು ಅಮೇರಿಕ. ಮತ್ತು ಅಮೇರಿಕಕ್ಕೆ ಸ್ವಾತಂತ್ರ್ಯ ಬಂದು 200 ವರ್ಷದ ಮೇಲಾಗಿತ್ತು ಬಾಂಬ್ ಹಾಕಿದಾಗ. ಅವ್ರೇನು ಬಾಂಬ್ ಹಾಕಿದ್ರಲ್ಲ, ಆವಾಗ ಹೆಚ್ಚು ಕಡಿಮೆ 200 ವರ್ಷ, ಹತ್ತತ್ರ 150, 180, 190 ವರ್ಷ ಆಗಿತ್ತು. ಅಂತಹ ಸರ್ವ ಸುಸರ್ಜಿತವಾದ ದೇಶ ಬಾಂಬ್ ಹಾಕಿದ್ರೆ, 2 ಪಟ್ಟಣಗಳ ಮೇಲೆ ಬಾಂಬ್ ಹಾಕಿದ್ರೆ ಸುಮಾರು ಒಂದು 20-25 ಲಕ್ಷ ಜನ, 30 ಲಕ್ಷ ಜನ ಸತ್ತರು. 2 ಕಡೆಯಿಂದ ಸೇರಿದ್ರೆ ಅಷ್ಟು ಜನ ಸತ್ತಿದ್ದಾರೆ. ಅಲ್ಲಿ ಏನೂ ಬೆಳೆ ಬೆಳೀತಿರ್ಲಿಲ್ಲ. ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ಹಾಕಿದಾಗ ಅಲ್ಲಿ ಬಾಂಬು ಎಷ್ಟು ಕೆಟ್ಟ ಪರಿಣಾಮ ಆಗಿತ್ತು ಅಂದರೆ, ಅದರ ವಿಷ ಗಾಳಿಯಲ್ಲಿ ಎಷ್ಟೋ ದಿವಸ ಇತ್ತು, ಭೂಮಿಯಲ್ಲಂತೂ ವರ್ಷಾನುಗಟ್ಟಲೆ ಇತ್ತು. ಅಂಥದ್ರಲ್ಲಿ ಅವರು ಪ್ರಗತಿ ಸಾಧಿಸಿದ್ರು. ಆಮೇಲೆ ಅವ್ರದ್ದು ನಮ್ಮ ದೇಶಕ್ಕೆ ಮತ್ತು ಅಮೆರಿಕ ದೇಶಕ್ಕೆ ಹೋಲಿಸ್ಕೊಂಡ್ರೆ ಭೂಕಂಪಗಳು ಜಾಸ್ತಿ, ಅಗ್ನಿಪರ್ವತಗಳು ಜಾಸ್ತಿ. ಯಾಕೆ ನಾವು ಪ್ರಗತಿ ಸಾಧಿಸ್ತಾ ಇಲ್ಲ? ಈ ಸ್ವಾತಂತ್ರ್ಯ ಬಂದು 80 ವರ್ಷ ಆಗ್ತಾ ಬಂತು. ಜಪಾನ್ನಷ್ಟು ಬೇಗ ನಾವು ಪ್ರಗತಿ ಸಾಧಿಸಲಿಲ್ಲ. ಕಾರಣ ಇದೇನೆ, ದೇವರ ಹೆಸರಿನಲ್ಲಿ ಮತ್ತು ದೇಶದ ಹೆಸರಿನಲ್ಲಿ ಮತ್ತು ಈ ವ್ಯಕ್ತಿ ಪೂಜೆ. ರಾಜಕಾರಣಿಗಳನ್ನು ಎಷ್ಟು ಆರಾಧಿಸ್ತೀವಿ ನಾವು ಅಂದರೆ, ಅವರು ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ರಾಜಕಾರಣಿಗಳು ಬರಬೇಕು. ಅಲ್ಲಿ ಜಪಾನಲ್ಲಾಗಲಿ ಅಮೆರಿಕದಲ್ಲಾಗಲಿ ಹಂಗಿಲ್ಲ. ರಾಜಕಾರಣಿ ಅಷ್ಟೇ. ಇಲ್ಲಿ ಒಬ್ಬ ಶಾಸಕ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ಬಿಟ್ರೆ, ಒಬ್ಬ ಮಂತ್ರಿ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ಬಿಟ್ರೆ ನಮ್ಗೆ ಎಲ್ಲಿಲ್ಲ ಸಂತೋಷ. ಅವನು ಏನು ಕೊಡೋದು ಬೇಡ,
ಅವನ್ನ ನಾವು ಹೊಗಳ್ತೀವಿ, ನಮ್ಮನ್ನ ಅವನು ಹೊಗಳ್ತಾನೆ. ಅವನೇನಾದರೂ ಬಾನಗಡತನ ಮಾಡಿರಲಿ, ಕೆಡಕ್ ಮಾಡಿರಲಿ, ಗೆದ್ದು ಬಂದು ಒಂದು ಮಠದ ಕಾರ್ಯಕ್ರಮಕ್ಕೆ ಹೋಗಿ ಬಂದ ಅಂದರೆ ಎಲ್ಲ ಮಾಫ್. ಆ ಕಡೆ ಬಿಜಾಪುರ ಕಡೆ ಹೇಳ್ತಿರ್ತಾರೆ ಬಾರಾಕೋನ್ ಮಾಫ್ ಅಂತ. ಬಾರಾಕೋನ್ ಮಾಫ್ ಗೊತ್ತಾಯ್ತು. ಅವರಿಬ್ಬರು ನಗ್ತಿದ್ದಾರೆ ನೋಡ್ರಿ ಬಿಜಾಪುರ ಕಡೆ ಅವರು. ಅರ್ಥ ಆಗಿದೆ ದೇವಕ್ಕೆ ಅಕ್ಕಂಗೆ ಮಾನಂದಕ್ಕಂಗೆ. ಅಂದ್ರೆ 12 ಕೊಲೆ ಮಾಡಿರ್ಲಿ, ಬಾರಾಕೋನ್ ಮಾಫ್ ಅಂತಾರೋ. ಹಂಗೆ ಯಾರಿಗೆ ನುಕ್ಸಾನ ಆಗಿತ್ತು? ನಮಗೆ ನುಕ್ಸಾನ ಆಯಿತು. 65 ಕೋಟಿ ಜನ ಅಲ್ಲಿ ಹೋಗಿ ಮುಳುಗಿ ಬರಬೇಕಾದ್ರೆ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಖರ್ಚಾಯಿತು. ಸಾವಿರಾರು ಕೋಟಿ. ಅದು ಪೆಟ್ರೋಲು, ಡೀಸೆಲ್ಲು, ವಿಮಾನ ಎಲ್ಲ, ಟ್ರೈನ್ ವಿದ್ಯುತ್ತಿಂದ ಅಂದರೂ ಕೂಡ ಟ್ರೈನ್ ವಿದ್ಯುತ್ಮಯ ಆಗಿದೆ ಅಂದರು. ಆ ವಿದ್ಯುತ್ ತಯಾರಾಗ ಕಲ್ಲಿದ್ದಲು ಬೇಕು. ಕಲ್ಲಿದ್ದಲು ಸುಟ್ರೆ ಪರಿಸರ ಹಾಳಾಗುತ್ತೆ. ಥರ್ಮಲ್ ಪವರಿಂದನೇ ಹೆಚ್ಚು ನಮ್ಮಲ್ಲಿ ವಿದ್ಯುತ್ ಬರೋದು, ಗೊತ್ತಾಯ್ತಲ್ವ? ಅಂದರೆ ದೇವರ ಹೆಸರಿನಲ್ಲಿ ಇಂಥವೆಲ್ಲ ನಮ್ಮ ದೇಶದಲ್ಲಿ ನಡೀತವೆ. ಅದಕ್ಕೆ ಸರ್ವಜ್ಞ ಆಗಲಿ, ಬಸವಣ್ಣವರಾಗಲಿ ಮತ್ತು ಬುದ್ಧ ಮಹಾವೀರರು ಕೂಡ ಇಷ್ಟೊಂದು ಮೂಢನಂಬಿಕೆಗೆ ತಳ್ಳಿಲ್ಲ ನಮ್ಮನ್ನು. ಅವ್ರನ್ನ ನಾಸ್ತಿಕರು ಅಂತ ಹೇಳ್ಬಿಟ್ಟು ದೇಶದಿಂದ ಹೊರಗಾಕೋ ಪ್ರಯತ್ನ ಮಾಡಿದ್ರು. ನುಕ್ಸಾನ ಯಾರಿಗಾಯಿತು? ನಮಗೆ ಆಯಿತು. ಬೌದ್ಧ ಧರ್ಮ ಭಾರತ ದೇಶದಲ್ಲಿ ಇದ್ದಿದ್ರೆ, ಆಮೇಲಿಂದ ಎಲ್ಲರೂ ಒಗ್ಗಟ್ಟಾಗಿದ್ದಿದ್ರೆ, ಅವತ್ತೇ ಧರ್ಮದ ಹೆಸರಿನಲ್ಲಿ ಭೇದ ಮಾಡಲಾರ್ದೇನೆ ನಿಮ್ಮ ಧರ್ಮ ನೀವು ಮಾಡ್ಕೊಳ್ಳಿ, ನಮ್ಮ ಧರ್ಮ ನಾವು ಮಾಡ್ಕೊತೀವಿ ಅಂತ ಹೇಳಿ ಅವತ್ತೇ ಒಗ್ಗಟ್ಟು ಮಾಡಿದರೆ ಒಬ್ಬ ರಾಜ, ನಮ್ಮ ದೇಶದ ಪರಿಸ್ಥಿತಿ ಇನ್ನೂ ಬಹಳ ಉತ್ತಮವಾಗಿರ್ತಾ ಇತ್ತು. ಈ ದೇಶಕ್ಕೆ ಮುಸಲ್ಮಾನರು ಬರೋಕ್ಕಾಗ್ತಿರ್ಲಿಲ್ಲ, ಕ್ರಿಶ್ಚಿಯನ್ರು ಬರೋಕ್ಕಾಗ್ತಿರ್ಲಿಲ್ಲ. ಆದರೆ ಪ್ರಕೃತಿಯ ಇಚ್ಛೆ ಏನೋ ಬೇರೆ ಇತ್ತು ಅಂತ ಕಾಣುತ್ತೆ. ಈಗ ಎಲ್ಲರೂ ಬಂದಿದ್ದಾರೆ. ಇನ್ಮೇಲಾದರೂ ನಾವು ಸರ್ವಜ್ಞನ ಆಶಯಗಳನ್ನು, ಶರಣರ ಆಶಯಗಳನ್ನು ಅರ್ಥ ಮಾಡ್ಕೊಂಡು ನಡಿಬೇಕು. ಇವಾಗ ಶೌಚ, ಎಂಜಲು ಶೌಚವು ಸಂಜೆ ಎಂದೇನ ಬೇಡ, ಆ ರಾಹುಕಾಲ ಗುಳಿಕಾಲ ಇದೆಲ್ಲ ನೋಡಬೇಡ. ಆಮೇಲೆ ನೀರಿನಿಂದ ಪವಿತ್ರ ಆಗ್ತೀನಿ ಅಂತ ಭಾವಿಸ್ಬೇಡ. ಸ್ವಚ್ಛತೆ ಇಟ್ಕೊಳ್ಳಿ. ಎಲ್ಲಿ ಒಂದು ಕಡೆ ವಿಚಿತ್ರ ಅಂದ್ರೆ ಏನು ಗೊತ್ತಾ, ಎಲ್ಲಿ ಗುಡಿಗಳಿದಾವೋ, ಎಲ್ಲಿ ಸ್ವಚ್ಛವಾಗಿಡಬೇಕಾಗಿತ್ತು ಅಲ್ಲಿರುವ ಗಲೀಜು ನೋಡ್ಬಿಟ್ರೆ, ಒಂದು ದೊಡ್ಡ ಮಠ, ನಾನು ಆ ಮಠದ ಹಿಂಭಾಗ ಎಲ್ಲ ಅಡ್ಡಾಡಕ್ಕೆ ಹೋಗಿದ್ದೆ. ಸಾವಿರಾರು ಜನ ವಿದ್ಯಾರ್ಥಿಗಳು, ಆಮೇಲಿಂದ ಏನು ಪ್ರಸಿದ್ಧವಾದ ಮಠ, ಸರ್ಕಾರದ ಸಹಾಯ. ಆಮೇಲೆ ಆ ಹುಡುಗರೆಲ್ಲ ಬರೀ ಕಸ ಎತ್ತಾಕಿದ್ರೆ ಅಂತ 10 ಮಠ ಸ್ವಚ್ಛ ಇಡ್ಬೋದು, ಅಷ್ಟು ಹುಡುಗರು, ಅಷ್ಟು ಜನ ಸ್ಟಾಫು. ಆದರೆ ಅಲ್ಲಿದ್ದಿದ್ದು ಕಸ, ಅಸ್ವಚ್ಛತೆ ನೋಡಿದ್ರೆ, ಅಂದರೆ ಮೋದಿ ಇನ್ನೂ ಬಂದಿರಲಿಲ್ಲ, ಮೋದಿ ಸ್ವಚ್ಛತಾ ಪರಿಕಲ್ಪನೆ ಕೊಟ್ಟಿರಲಿಲ್ಲ. ಈಗಲೂ ಹೆಂಗಿದೆಯೋ ಗೊತ್ತಿಲ್ಲ, ಮಠಕ್ಕೆ ನಾನು ಹೋಗಿಲ್ಲ. ಅಷ್ಟು ಅಸ್ವಚ್ಛವಾಗಿ ಇಟ್ಕೊಂಡಿದ್ರು. ಅದರ ಹಿಂಭಾಗ, ಅದ್ರ ಪಕ್ಕದವರು, ಅದರ ಹಳ್ಳಿ, ಆ ಮಠಕ್ಕೆ ಸಂಬಂಧಪಟ್ಟಿದ್ದ ಜಾಗನೇ ನೋಡಿದ್ರೆ ಅಲ್ಲಿ ಮೂಗು ಮುಚ್ಕೊಂಡು ಅಡ್ಡಾಡಬೇಕು ಅಂಥ ಪರಿಸ್ಥಿತಿ. ಹೀಗಾದರೆ ಮತ್ತು ದೇವ್ರ ಹೆಸರಲ್ಲಿ ಏನು ಪ್ರಗತಿ ಆಗುತ್ತೆ? ಯಾವುದು ಪ್ರಗತಿಪರ ಮಠ ಅಂತ ಅನ್ನಿಸ್ಕೊಂಡಿತ್ತೋ, ಸಾವಿರಾರು ಜನ ವಿದ್ಯಾರ್ಥಿಗಳು, ಅಂಥ ಮಠದ ಪರಿಸ್ಥಿತಿನೇ ಹಿಂಗಾದರೆ ಇನ್ನು ವಿದ್ಯಾರ್ಥಿಗಳೇ ಇಲ್ಲದ, ಭಕ್ತರೇ ಇಲ್ಲದ ಮಠಗಳ ಪರಿಸ್ಥಿತಿ ಏನಾಗಿರಬೇಕು? ಎಷ್ಟೋ ಮಠಗಳು ತಿಪ್ಪೆಗುಂಡಿ ಆಗ್ಬಿಟ್ಟಿದೆ, ಎಷ್ಟೋ ದೇವಾಲಯಗಳು ತಿಪ್ಪೆಗುಂಡಿ ಆಗ್ಬಿಟ್ಟಿದ್ದಾವೆ. ದೇವಾಲಯಗಳು ಅಂತ ಹೇಳೋದು, ಮತ್ತೆ ಅವುಗಳನ್ನು ತಿಪ್ಪೆಗುಂಡಿ ಥರ ಇಟ್ಕೊಂಡ್ರೆ ಯಾವ ದೇವ್ರು ಒಲಿಬೇಕು ನಮಗೆ? ಅದಕ್ಕೆ ಸರ್ವಜ್ಞ ಹೇಳ್ತಾನೆ, ಇದು ಯಾವುದು ನೋಡಬೇಡಪ್ಪ. ಎಂಜಲು ಶೌಚವು ಸಂಜೆ ಎಂದಿನ ಬೇಡ, ಕುಂಜರನು ವನವ ನೆನೆವಂತೆ. ಕುಂಜರ ಅಂದರೆ ಆನೆ ವನವನ್ನು ನೆನೆಸೋ ಹಾಗೆ ಬಿಡದೆ ನಿರಂಜನನನ್ನು ನೆನೆಯು ಸರ್ವಜ್ಞ. ನಿರಂಜನ ಅಂದರೆ ಪರಮಾತ್ಮನಿಗೆ ಯಾವ ಮುಟ್ಟು ಇಲ್ಲ, ಯಾವ ಮೈಲಿಗೆನೂ ಇಲ್ಲ. ಸ್ವಚ್ಛತೆ ಇಟ್ಕೊಂಡೆ ಹೋದರೆ ಪರಮಾತ್ಮ ಸಿಟ್ಟಾಗ್ತಾನೆ ಅಂತ ಯಾರೂ ಭಾವಿಸ್ಬೇಡಿ. ಪರಮಾತ್ಮನಿಗೂ ಸ್ವಚ್ಛತೆಗೂ ಸಂಬಂಧ ಇಲ್ಲ. ಆದರೆ ನಮಗೆ ನಾವೇ ನುಕ್ಸಾನ ಮಾಡ್ಕೊಳ್ತೀವಿ, ರೋಗ ತಂದ್ಕೊಳ್ತೀವಿ. ಮತ್ತು ಬೇರೆಯವ್ರು ನೋಡಿದಾಗ ನಮ್ಮ ಪರಿಸ್ಥಿತಿ ಏನಾಗುತ್ತೆ? ಮಠಗಳಲ್ಲಿ ಸ್ವಚ್ಛತೆ ಇಲ್ಲದೆ ಹೋದರೆ ಮೂಢ ಭಕ್ತರು ಒಪ್ಪಬಹುದು. ಆದರೆ ವಿದೇಶಿಯರು ಬಂದಾಗ, ವಿದ್ಯಾವಂತರು ಬಂದಾಗ, ವಿಚಾರವಾದಿಗಳು ಬಂದಾಗ ನಮ್ಮ ಮಟ್ಟ ಯಾವ ಮಟ್ಟಕ್ಕೆ ಹೋಗುತ್ತೆ? ಆದ್ದರಿಂದ ಶುಚಿತ್ವದ ಕಡೆಗೆ ಹೆಚ್ಚಿನ ಬೆಲೆ ಕೊಡಿ. ಮನೆ ಇರ್ಬೋದು, ಮಠ ಇರ್ಬೋದು, ಪರಮಾತ್ಮನ ಸ್ಮರಣೆ ಮಾಡೋಕ್ಕೆ ಯಾವುದು ನೋಡಬೇಡಿ ಅಂತ ಹೇಳ್ತಾನೆ ಸರ್ವಜ್ಞ. ಅರ್ಥ ಶುಚಿತ್ವ ಇಟ್ಕೋಬೇಡಿ ಅಂತಲ್ಲ. ಮತ್ತು
ಇದೇ ವಚನ ತಗೊಂಡು ಹೆಂಗೆಂಗೋ ಇದ್ರೂ ನಡೆಯುತ್ತೆ, ಸ್ನಾನ ಮಾಡದೇ ಇದ್ರೂ ನಡೆಯುತ್ತೆ, ಹಂಗೆ ಯಾರೂ ಭಾವಿಸ್ಬೇಕಾಗಿಲ್ಲ. ಸ್ನಾನ ಪ್ರತಿಯೊಬ್ಬರಿಗೂ ಬೇಕು. ನಮ್ಮ ದೇಶದಲ್ಲಿ ನೀವು ಅತಿ ಚಳಿ ಇದ್ದಲ್ಲಿ 35 ಡಿಗ್ರಿ ಇದ್ದಲ್ಲಿ 40 ಡಿಗ್ರಿ ಇದ್ದಲ್ಲಿ ಸ್ನಾನ ಮಾಡಿ, ಅಲ್ಲೂ ಸ್ನಾನ ಮಾಡೋದು ಒಳ್ಳೇದೇ. ಬಿಸಿನೀರು ಸ್ನಾನ ಮಾಡಿದ್ರೆ ಅಲ್ಲಿ ಟಬ್ಬ ತಂದು ಮಾಡ್ಕೊಂಡಿರ್ತಾರೆ, ಅಲ್ಲೂ ಸ್ನಾನ ಹಿತವಕ. ತುಂಬ ಚಳಿ ಇದ್ದಲ್ಲಿ ನಾನು ನೋಡಿದ್ದೀನಿ, ಹಿಮಾಲಯಕ್ಕೆ ಹೋದಾಗ ನಾವು ಪ್ರವಾಸ ಹೋಗಿ ಬಂದಮೇಲೆ ನಾನು ಸ್ನಾನ ಮಾಡ್ತಿದ್ದೆ, ಬಿಸಿ ಬಿಸಿ ನೀರು ಹಾಕ್ಕೊಂಡು ಸ್ನಾನ ಮಾಡಿಕೊಂಡ್ರೆ ಇಷ್ಟು ಚೆನ್ನಾಗಿ ಆರೋಗ್ಯ ಇರುತ್ತೆ. ಏನು ಜ್ವರ ಬರೋ ಸಾಧ್ಯತೆ ಇದ್ದರೆ ಬೇರೆ ಏನಿದ್ದರೂ ಹೊರಟೋಗ್ಬಿಡುತ್ತೆ, ಏನಿದ್ರೂ ಹೊರಟೋಗ್ಬಿಡುತ್ತೆ. ಅಂಥ ಸ್ನಾನದ ಶಕ್ತಿ ಇದೆ. ಸ್ನಾನದ್ದು ಈಗಲ್ಲ, ಗ್ರೀಕರ ಕಾಲದಿಂದನೂ ಸ್ನಾನವನ್ನು ಕಾನೂನುಬದ್ಧಗೊಳಿಸಿದ್ರಂತೆ ಗ್ರೀಕ್ ನಾಗರಿಕತೆಯಲ್ಲಿ. ಆಮೇಲೆ ತಣ್ಣೀರು ಸ್ನಾನವನ್ನು ಮಾಡಿ ಅಂತ ಹೇಳ್ತಿದ್ರಂತೆ. ಪ್ರಾಯಶಃ ಆವಾಗಲ್ಲಿ ಭಾಳ ಉಷ್ಣತೆ ಇದ್ದು ಕಾಣುತ್ತೆ, ಅದಕ್ಕೆ ತಣ್ಣೀರು ಸ್ನಾನ ಮಾಡಿ ಅಂತ ಹೇಳಿರ್ಬೋದು. ಗ್ರೀಸ್ ದೇಶ ಅದು ಯುರೋಪ್ ಖಂಡದಲ್ಲೇ ಬರ್ತದೆ. ಈಗ ಅದರ ನಾಗರಿಕತೆ ಏನು ಉಳಿದಿಲ್ಲ. ಇವಾಗೆಲ್ಲ ಮುಸಲ್ಮಾನರು, ಕ್ರಿಶ್ಚಿಯನ್ರು ಆ ನಾಗರಿಕತೆಯನ್ನು ಪೂರ ಅಳಸಾಕ್ಬಿಟ್ರು. ಕ್ರೈಸ್ತರು ಅಳಸಾಕಿದ್ರು, ಇನ್ನು ಮುಸಲ್ಮಾನರು ಕೆಲವು ದೇಶದ್ದು ಅಳಸಾಕ್ಬಿಟ್ರು. ಮೂಲ ನಾಗರಿಕತೆಗಳು ಉಳಿದಿಲ್ಲ. ಏನೋ ಪುಣ್ಯಕ್ಕೆ ಭಾರತ ದೇಶ ಏನೇ ಕಷ್ಟ ಇದ್ದರೂ ಕೂಡ ಇಲ್ಲಿ ನಮ್ಮ ಋಷಿ ಪರಂಪರೆ ಇವತ್ತಿಗೂ ನೆನಪಾದರೂ ಇಟ್ಕೊಂಡಿದ್ದೀವಿ. ಜೊತೆಗೆ ಅವರ ಧ್ಯಾನ ಪದ್ಧತಿಯನ್ನು ಇನ್ನೂ ಇಟ್ಕೊಂಡಿದ್ದೀವಿ, ಯೋಗ ಪದ್ಧತಿಯನ್ನು ಉಳಿಸ್ಕೊಂಡಿದ್ದೀವಿ. ಋಷಿಗಳು ಮೂಢನಂಬಿಕೆಗಳ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗಲ್ಲ. ಉಪನಿಷತ್ತುಗಳನ್ನು ನೋಡಿದ್ರೆ ಈಶಾವಾಸ ಉಪನಿಷತ್ತು ಇರ್ಬೋದು, ಚಾಂದೋಗ್ಯ ಉಪನಿಷತ್ತು ಇರ್ಬೋದು, ಆಮೇಲೆ ಇನ್ನೂ ಅನೇಕ ಉಪನಿಷತ್ತುಗಳಿದಾವಲ್ಲ, ಅಲ್ಲಿ ವಿಶ್ವ ದೃಷ್ಟಿಕೋನ ಇದೆ. ಅದು ಶರಣರಿಗೆ ತುಂಬ ಹತ್ತಿರ ಆಗುತ್ತೆ. ಉಪನಿಷತ್ತುಗಳು ಮತ್ತು ವಚನ ಸಾಹಿತ್ಯವನ್ನು ಹೋಲಿಕೆ ಮಾಡಿದಾಗ ತುಂಬ ಹತ್ತಿರಕ್ಕೆ, ತುಂಬ ಸೃಷ್ಟಿಕ್ರಮ ಹೇಳೋದಾಗಲಿ, ಆಮೇಲಿಂದ ಹಲವು ದೇವತೆಗಳ ಪದ್ಧತಿ ಇಲ್ಲ ಉಪನಿಷತ್ತಿನಲ್ಲಿ, ಆಮೇಲೆ ಯಾಗಯಜ್ಞಗಳಿಲ್ಲ ಉಪನಿಷತ್ತಿನಲ್ಲಿ. ಅದಕ್ಕೆ ವೇದಾಂತ ಅಂತ ಹೇಳ್ತಾರೆ. ಆ ಋಷಿಗಳ ಹೆಸರು ಕೂಡ ಅವರು ಹೇಳಿಲ್ಲ. ಪ್ರಾಯಶಃ ಹೆಸರು ಹೇಳಿದ್ರೇನೋ ಮುಂದಿನ ಪುರಾಣಕಾರರು ಅದನ್ನೆಲ್ಲ ಬಿಟ್ಟು ಬಿಡ್ತಾ ಹೋದ್ರು ಕಾಣುತ್ತೆ. ಅಷ್ಟು ಅದ್ಭುತವಾದಂಥದ್ದು ಉಪನಿಷತ್ತುಗಳು. ಅವತ್ತಿನ ಕಾಲಕ್ಕೇನೆ, ಅಂದರೆ ಸುಮಾರು ಉಪನಿಷತ್ತುಗಳ ಯುಗ ಅಂದರೆ ಸುಮಾರು ಒಂದು 15,000 ವರ್ಷಕ್ಕಿಂತ ಮೊದಲು ಅಂತ ನನ್ನ ಭಾವನೆ. ಯಾಕಂದರೆ ರಾಮ ಹುಟ್ಟಿಯೇ 7,500 ವರ್ಷ ಆಯಿತು ಅಂತ ಹೇಳ್ತಾರೆ. ಆರ್ಕಿಯಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರೇ ಹೇಳಿರೋದು 7,500 ವರ್ಷ ಆಗಿದೆ. ಕೃಷ್ಣ ಹುಟ್ಟಿ ಸುಮಾರು 5,000 ವರ್ಷಕ್ಕಿಂತ ಹೆಚ್ಚಾಗಿದೆ. ಆ ರಾಮಕೃಷ್ಣನಿಗಿಂತ ಪ್ರಾಚೀನರು ಉಪನಿಷತ್ಕಾರರು, ಹರಿಶ್ಚಂದ್ರನಿಗಿಂತಲೂ ಪ್ರಾಚೀನರು ಉಪನಿಷತ್ಕಾರರು. ಆದ್ದರಿಂದ ಉಪನಿಷತ್ತುಗಳ ಕಾಲವನ್ನು ನಿರ್ಣಯ ಮಾಡಬೇಕಾಗಿದೆ ಇನ್ನು ಸರಿಯಾಗಿ. ಅದು ಬ್ರಿಟಿಷರ ಇತಿಹಾಸದ ಪ್ರಕಾರ ಆಗೋದು ಬೇಡ. ಉಪನಿಷತ್ತುಗಳಲ್ಲಿ ಮೂಢನಂಬಿಕೆಗಳಿಲ್ಲ, ಉಪನಿಷತ್ತುಗಳಲ್ಲಿ ಮೂರ್ತಿ ಪೂಜೆ ಇಲ್ಲ, ಉಪನಿಷತ್ತುಗಳಲ್ಲಿ ನಿಮಗೆ ಯಾವ ದೇವತೆಗಳು ಸಿಕ್ಕಲ್ಲ. ಅಲ್ಲಿ ಪಂಚಭೂತಗಳನ್ನು ವರ್ಣಿಸಿದ್ದಾರೆ, ಆದರೆ ದೇವತೆಗಳು ಜಗಳಾಡೋದು, ಇಂದ್ರನ ಯುದ್ಧ, ಇಂದ್ರನ ಬಾನಗಡತನ ಅವ್ಯಾವ ಉಪನಿಷತ್ತಿನಲ್ಲಿ ನಮಗೆ ಸಿಕ್ಕಲ್ಲ. ಆದ್ದರಿಂದ ಉಪನಿಷತ್ತುಗಳನ್ನು ಉಳಿಸ್ಕೊಂಡು ಬಂದಿದೆ ಭಾರತ ದೇಶ. ಅದು ಬಹಳ ದೊಡ್ಡದು, ಬಹಳ ದೊಡ್ಡ ಸಾಧನೆ ಅದು. ಯಾಕಂದರೆ ಮುಸಲ್ಮಾನರು ಲೈಬ್ರರಿಗಳಿಗೆ ಬೆಂಕಿ ಹಚ್ಚಿಬಿಟ್ರು. ಅದು ಒಂದು ನಳಂದ ಯೂನಿವರ್ಸಿಟಿದು ಬೆಂಕಿ ಹಚ್ಚಿದ್ದು ಲೈಬ್ರರಿದು ತಿಂಗಳುಗಟ್ಟಲೆ ಉರಿತು ಅಂತ ಹೇಳ್ತಾರೆ. ಅಷ್ಟು ಸಂಗ್ರಹ ಮಾಡಿದ್ರು ಅಂತ, ಅಷ್ಟು ಸಂಗ್ರಹ ಮಾಡಿದ್ರು. ಅಂಥ ಪುಸ್ತಕಗಳೆಲ್ಲ ಸುಟ್ಟೋದ್ರೂ ಕೂಡ ಉಪನಿಷತ್ತುಗಳು ಉಳ್ಕೊಂಡಿದ್ದಾವೆ ಅಂದರೆ ಇನ್ನೂ ಅದರಲ್ಲಿ ಶಕ್ತಿ ಇದೆ. ವಚನ ಸಾಹಿತ್ಯವನ್ನು ಸುಡಬೇಕು ಅಂತ ಪ್ರಯತ್ನ ಪಟ್ಟರು, ಸುಟ್ಟರು. ಎಷ್ಟೋ ವಚನ ಸಾಹಿತ್ಯ ಹಾಳಾಗಿದೆ. ನಮಗೆ ಒಂದು ಕಾಲ್ಭಾಗ ಸಿಕ್ಕಿದ್ದೀವಿ ಅಷ್ಟೇ, ಕಾಲ್ಭಾಗನೂ ಇಲ್ಲ ಹಂಗೆ ನೋಡ್ತಾ ಹೋದರೆ. ಯಾಕಂದರೆ ಬಸವಣ್ಣವ್ರದ್ದು ಒಬ್ಬರದ್ದೇನೆ ಲಕ್ಷದ ಮೇಲೆ 96,000 ವಚನ ಹಾಡಿದ್ದೀನಿ ಅಂತ ಹೇಳ್ತಾರೆ. ಅಂದರೆ ಅಷ್ಟು ವಚನಗಳು, ಅದರಲ್ಲಿ ಮೇಲಿನ 96,000 ವಚನ ಸಿಕ್ಕಿಲ್ಲ. ಎಲ್ಲ ಶರಣರದು ಸೇರಿ 23,000 ವಚನ ಸಿಕ್ಕಿರ್ಬೋದು, ಅಥವಾ ಇನ್ನೊಂದು ಸ್ವಲ್ಪ ಸ್ವರವಚನ ಎಲ್ಲ ಸೇರಿದ್ರೆ ಜಾಸ್ತಿ ಆಗ್ಬೋದು. ಆದರೆ ಅಂದರೆ ಯಾವುದು ಸತ್ವ ಇರ್ತದೋ, ಯಾವುದು ಶಕ್ತಿ ಇರ್ತದೋ ಅದು ಹೇಗಾದರೂ ಉಳಿದೇ ಬೆಳೆಯುತ್ತೆ. ಹಾಗೆ ಉಳ್ಕೊಂಡು ನಮಗೆ ವಚನ ಸಾಹಿತ್ಯ ನಮ್ಮ ಕೈ ಸೇರಿದೆ. ಅದನ್ನು ಚೆನ್ನಾಗಿ ಬಳಸ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದಿನ ಮಕ್ಕಳಿಗೆ ನಾವು ಅದನ್ನು ಕಲಿಸ್ಬೇಕು. ಅದು ಬಹಳ ಮುಖ್ಯವಾದ್ದು. ಮುಂದಿನ ಮಕ್ಕಳಿಗೆ ಕಲಿಸ್ಬೇಕು, ಅವ್ರನ್ನ ಗಟ್ಟಿಗೊಳಿಸ್ಬೇಕು. ಅದು ಮಾತ್ರ ನಮ್ಮನ್ನು ಉದ್ಧಾರ ಮಾಡಬಲ್ಲದು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.